ನಮಸ್ಕಾರ. ಬನ್ನಿ ಎಲ್ರಿಗೂ ನಮ್ಮ ತೋಟ ತೋರಿಸ್ತೀನಿ. ಚಿಕ್ಕ ತೋಟ, ನನ್ನ ತೋಟದ ಮನೆ ಎಲ್ಲ ಕ್ಲೀನ್ ಮಾಡಬೇಕು, ನನ್ನದೇ ಕೆಲಸ ಇದೆಲ್ಲ. ಇದು ನಮ್ಮ ಮನೆ. ಎಂಟ್ರಿ ಇಟ್ಟು ತೋಟ. ಹೇಡ್ಲೆಕಾಯಿ ಮರ ಇದು. ನಾನು ತರಕಾರಿ ಕೊಡ್ತಾಯಿದ್ದೆ ಒಬ್ರಿಗೆ. ಅವರು ಅವರ ಮನೆಯಲ್ಲಿ ಡ್ರಮ್ ಒಳಗಡೆ ಬೆಳೆಸ್ಕೊಂಡಿದ್ರು. ಆಮೇಲೆ ಅದಕ್ಕಿನ್ನು ಬೆಳೆಯೋಕ್ಕೆ ಡ್ರಮ್ಮಲ್ಲಿ ಕಷ್ಟ ಆಗ್ತದೆ ಅಂದಾಗ ನನಗೆ ಕೊಟ್ಟರು. ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಆಯ್ತು. ನನಗೆ ಕೊಟ್ಟು ಇವರು ಟೈಮಲ್ಲಿ ಕೊಟ್ಟಿದ್ದು ಒಂದು 6 ವರ್ಷ ಆಯಿತು. ಬಂದಿದ್ದು 3 ವರ್ಷ, ಏನು ಅದೇನಿಗೆ ಕಾಯಿಗೆ ಇಟ್ಟಿಲ್ಲ. ಆಮೇಲಿಂದ ಫಸ್ಟ್ ಕ್ಲಾಸಾಗಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಬೀನ್ಸ್ ಹಾಕಿದ್ದೀವಿ. ಇದು ಹತ್ತಿ ಮರ. ಫಾರಮ್ ಅಂಜೂರ ಇರುತ್ತಲ್ಲ, ಇದು ನಾಟಿ ಹತ್ತಿ. ಔದುಂಬರ ವೃಕ್ಷ ಅಂತಾರೆ. ಇದು ಹತ್ತಿ ಹಣ್ಣು. ಹತ್ತಿ ಹಣ್ಣು ಒಳಗಡೆ ಹುಳಗಳು ಸಾಧ್ಯತೆಗಳಿರ್ತವೆ. ಬೀನ್ಸ್ ಹೂವು ಬಂದಿದೆ ಚೆನ್ನಾಗಿ. ಇದು ಮಾವು ಯಾವ ಜಾತಿ ಅಂತ ಗೊತ್ತಿಲ್ಲ. ಇದೇ ಫಸ್ಟ್ ಟೈಮ್ ಬಂದದು ಈಡು. ದೊಡ್ಡದಾಗೂ ಇದೆ. ಮಲ್ಲಿಕಾನ ಅಂತ ಅನ್ನಿಸ್ತಾ ಇದೆ ನನಗೆ. ಮಲ್ಲಿಕಾ ಅಂದರೆ ನಂಗೆ ತುಂಬ ಇಷ್ಟ. ಇರಬಹುದು, ಮಲ್ಲಿಕಾ ಇರಬಹುದು. ಕಲ್ಪವೃಕ್ಷ. ಬೇಕಾಗಿದೆ ಗುರು, ನೋಡಿ ಅಲ್ಲಿ. ಚೇಕಾಯಿಗಳು ಜೋರಾಗಿ ಬಿಟ್ಟಿದೆ. ಇದೊಂದು ಮಾವಿನ ಜಾತಿ. ಬಳ್ಳಿ ಎಲ್ಲ ಇನ್ನು ಮೇಲೆ ಕಟ್ಟಬೇಕು. ನೋಡಿ ಇದರಲ್ಲಿ ನೋಡಿ ಹೆಂಗೆ ಬಂದೆ ಮಾವು. ಓ ಮೈ ಗಾಡ್. ಗಿಡಕ್ಕೆ ತುಂಬ ಕಾಯಿ. ಯಾವ ವೆರೈಟಿ ಗೊತ್ತಿಲ್ಲ ನನಗೂ. ಇದು ತೋತಾಪುರಿ ಮಾವಿನಕಾಯಿ.
ನುಗ್ಗೆ ಜಾಸ್ತಿ ಇದೆ. ನುಗ್ಗೆ ಒಂದು 15-20 ಮರ ಇದೆ. ಇದು ಪನ್ನೇರಳೆ ಹಣ್ಣು ಅವಾಗ ಬಿಡ್ತಾ ಇರುತ್ತೆ ನೋಡಿ. ಇಲ್ಲಿದೆ ನೋಡಿ, ಪಿಂದೆ ಇದು ಬಿಡುತ್ತೆ, ದಪ್ಪ ಆಗುತ್ತೆ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಇಟ್ ಈಸ್ ವೆರಿ ಟೇಸ್ಟಿ. ತಿಪ್ಪೆ ರಾಶಿ. ಹಿಂದೆ ಒಂದು ಹಲಸಿನ ಮರ ಇದೆಯಲ್ಲ, ಇದ್ರ ಹಲಸಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಚಿಕ್ಕ ತೊಳೆಗಳು, ಆದರೆ ವೆರಿ ಟೇಸ್ಟಿ. ಆ ಮರ ವೆರಿ ಟೇಸ್ಟಿ ಫ್ರೂಟ್. ಕೆಂದು ಹಲಸು ಥರ ಚಿಕ್ಕ ಚಿಕ್ಕ ತೊಳೆ. ಆದರೆ ಇದು ನಮ್ಮ ಹಸು ಮನೆ, ನಮ್ಮನೆ. ದಾಳಂಬಿ. ಒಂದು ದಾಳಂಬರಿ ಹಣ್ಣು ತಿನ್ನೋಕ್ಕಿಲ್ಲ ನಾವು. ಎಷ್ಟೊಂದು ಪಿಂದೆಗಳು, ಎಷ್ಟೊಂದು ಕಾಯಿಗಳು ಬರುತ್ತೆ. ಎಲ್ಲ ನೋಡಿ ಈ ಥರ ಬರುತ್ತೆ. ಗೊತ್ತಾಗ್ತಾ ಇದೆಯಾ? ಅಳಿಲುಗಳು ತಿಂದಾಗುತ್ತೆ. ತಿನ್ನಲಿ ಪಾಪ, ಪರವಾಗಿಲ್ಲ. ಎಷ್ಟೊಂದು ಪಿಂದೆಗೆ, ಬಟ್ ಇಲ್ಲಿವರೆಗೂ ಒಂದು ದಾಳಂಬ್ರಿನೂ ತಿಂದಿಲ್ಲ. ಮಕರಂದ. ಮಾರ್ಕೆಟಲ್ಲೆಲ್ಲ ಸಿಗೋ ದಾಳಂಬ್ರಿ ಎಲ್ಲ ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಹಾಕಿರ್ತಾರೆ ಅಂತಾರೆ. ದಾಳಂಬ್ರಿ ತೊಗೊಳ್ಳೇ ಹೋಗಲ್ಲ ಅದಕ್ಕೆ ಮಾರ್ಕೆಟಲ್ಲಿ. ಇಲ್ಲೂ ಸಿಗ. ಓಕೆ ಫೈನ್. ಅಪ್ರೂಪ್ ಒಂದು ಜೇನುಗೂಡಿದೆ. ಜೇನು ಪಟ್ಟಿಗೆ ಇಟ್ಟಿದ್ದೀವಿ, ಇವಾಗ ತೆಗಿಯೋಕ್ಕೆ ಹೋಗಲ್ಲ. ನೋಡಿ, ಇಲ್ಲೊಂದು ಜೇನು ಪಟ್ಟಿಗೆ ಬಿದ್ದು ಖಾಲಿ ಆಗಿತ್ತು. ಅದರಲ್ಲಿ ಇರಲಿಲ್ಲ ಸಂಸಾರ. ಮಳೆ ಜೋರ್ನಾಗ ಎಲ್ಲ ಹೋಯ್ತದು. ವಾಟರ್ ಆ್ಯಪಲ್, ಕಂಪ್ಲೀಟ್ ವಾಟರ್ ಆ್ಯಪಲ್ ಇದು. ಇದು ಬೆಗನ್ಪಲ್ಲಿ, ನಿನ್ನೆ ಹಾರ್ವೆಸ್ಟ್ ಮಾಡಿದ್ವಿ. ನೋಡಿ, ಇದು ಬಾದಾಮಿ ಅಲ್ಲ, ಬಾದಾಮಿ ಅಂದ್ಕೊಂಡಿದ್ದೀನಿ. ಬಾದಾಮಿನ ಯಾವುದೋ ಒಂದು ಒಟ್ನಲ್ಲಿ ಮ್ಯಾಂಗೋ. ಇದಂತೂ ಬಾದಾಮಿ 100%. ಇದು ಮತ್ತೆ ಬೆಂಗನಪಲ್ಲಿ. ಇದು ಲಿಚ್ಚಿ ಗಿಡ. ಇದು ಒಂದು ಮ್ಯಾಂಗೋ, ಬಟ್ ಯಾವ ಜಾತಿ ಗೊತ್ತಿಲ್ಲ. ಎಲ್ಲ ಬಿದ್ದು ಸಿಕ್ಕಾಪಟ್ಟೆ. ಇದು ಯಾವ ಜಾತಿ ಗೊತ್ತಿಲ್ಲ, ಬಟ್ ಹುಳಿ ಅಂದರೆ ಹುಳಿ, ಸಿಕ್ಕಾಪಟ್ಟೆ ಹುಳಿ. ಫುಲ್ ವೈಲ್ಡ್ ಇದು, ಸಕಲ ಬಿಟ್ಟು, ಬಟ್ ಕಂಪ್ಲೀಟ್ ಹುಳಿ. ಓ, ಲುಕ್ ಅಟ್ ದಿಸ್. ಇನ್ನೇ ಇದ್ರ ಕಡೆ ಗಮನ ಕೊಟ್ಟಿಲ್ಲ ನಾವು. ಇದು ಕೂಡ ಬೆಂಗನಪಲ್ಲಿ ಮ್ಯಾಂಗೋ. ಅಲ್ಲೊಂದು ಗೂಡಿದೆ, ಜೇನುಗೂಡು. ಆ ಕಡೆ ಸಪೋಟ. ಸುಮ್ಮನೆ ತೋರಿಸ್ತೀನಿ.
ಇದೇ ನಮ್ಮ ಪುಟ್ಟ ತೋಟ. ಹಾಯ್, ಗುಡ್ ಮಾರ್ನಿಂಗ್. ಶರ್ವಾಣಿ, ಇವಳು ಶರ್ವಾಣಿ. ಲಾಸ್ಟಲ್ಲಿದ್ದಾಳಲ್ಲ ಬೆಳ್ಳಗೆ, ಕೃತಿಕಾ, ಅವಳ ಮಗಳು ಇವಳು. ಇವಳು ಗೋಮತಿ. ಅವಳು ಇವಳು ಮಗಳು. ಇನ್ನೂ ಹೆಸರಿಟ್ಟಿಲ್ಲ, ಸದ್ಯಕ್ಕೆ ಕುಂಟಿ ಅಂತ ಕರಿಬೋದು. ಯಾಕಂದರೆ ಕಾಲೇನೋ ಗಂಟಾಗಿದೆ, ಅದಕ್ಕೆ ಕುಂಟು ಓಡಾಡ್ತಾ ಇದ್ಲು. ಇವಳು ಕೃತಿಕಾ. ಸಿಕ್ಕಾಪಟ್ಟೆ ಶೋ, ಸಿಕ್ಕಾಪಟ್ಟೆ ಕೋಪ. ಕುಂಟಿ ಎತ್ತಲು. ನಡಿ ಹೋಗೋಣ. ಎಬ್ಬಿಸ್ತಾಳಮ್ಮ, ಹಾಲು ಕೊಡು ಅಂತ. ಓಹೋ, ಕ್ಲೀನ್ ಮಾಡಬೇಕ್ರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.